ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮರಳಗಾಲ ಗ್ರಾಮದಲ್ಲಿ ನಡೆದ ಅರ್ಚಕ ಸಿದ್ದಲಿಂಗಪ್ಪನವರ ಸಾವು ಈಗ ಭೀಕರ ಕೊಲೆಯಾಗಿ ಹೊರಹೊಮ್ಮಿದೆ. ಮಾರ್ಚ್ 6ರಂದು ಕೆಶೆಟ್ಟಹಳ್ಳಿ ಗಣಪತಿ ದೇವಸ್ಥಾನಕ್ಕೆ ಪೂಜೆಗೆ ತೆರಳಿದಂತಹ ಸಿದ್ದಲಿಂಗಪ್ಪ ರಾತ್ರಿಯಾದರೂ ಮನೆಗೆ ಮರಳಲಿಲ್ಲ. ಗಾಬರಿಗೊಂಡಂತಹ ಸಂಬಂಧಿಕರು ಹುಡುಕಾಟವನ್ನು ನಡೆಸಿದಾಗ ಸಿಡಿಎಸ್ ಕಾಲುವೆಯ ಬಳಿ ಸಿದ್ದಲಿಂಗಪ್ಪನವರ ಚಪ್ಪಲಿ, ರಕ್ತದ ಕಲೆಗಳು ಮತ್ತು ಅವರು ಧರಿಸಿದಂತಹ ರುದ್ರಾಕ್ಷಿ ಸರಗಳು ಪತ್ತೆಯಾಗಿದ್ದವು. ಕಾಲುವೆಯೊಳಗೆ ಅವರ ಬೈಕ್ ಬಿದ್ದಿತ್ತು. ಮರುದಿನ ಬೆಳಗ್ಗೆ ಕಾಲುವೆಯಲ್ಲಿ ಕೇವಲ ಒಳ ಉಡುಪಿನಲ್ಲಿದ್ದ ಸಿದ್ದಲಿಂಗಪ್ಪನವರ ಶವ ಸಿಕ್ಕಾಗ ಇಡೀ ಗ್ರಾಮವೇ ಸ್ತಬ್ಧವಾಗಿತ್ತು. ಈ ನಿಗೂಢ ಸಾವಿನ ಬೆನ್ನತ್ತಿದಂತಹ ಮಂಡ್ಯ ಎಸ್ಪಿ ಡಾಕ್ಟರ್ ಶೋಭಾರಾಣಿ ನೇತೃತ್ವದ ತಂಡಕ್ಕೆ ಅಚ್ಚರಿಯ ಸತ್ಯವೊಂದು ಕಾದಿತ್ತು. ಸಿದ್ದಲಿಂಗಪ್ಪನವರ ಪತ್ನಿ ಶಾಲಿನಿ ಅದೇ ಗ್ರಾಮದ ಹರೀಶ್ ಎಂಬಂತಹ ಟಿಪ್ಪರ್ ಚಾಲಕನೊಂದಿಗೆ ಅಕ್ರಮ ಸಂಬಂಧವನ್ನ ಹೊಂದಿದ್ಲು. ಒಮ್ಮೆ ಇಬ್ಬರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾಗ ಸಿದ್ದಲಿಂಗಪ್ಪ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಆದ್ರೆ ತನ್ನ ಸುಖಕ್ಕೆ ಅಡ್ಡಿಯಾಗ್ತಾ ಇರುವಂತಹ ಪತಿಯನ್ನ ಮುಗಿಸಲು ಶಾಲಿನಿ ತನ್ನ ಪ್ರಿಯಕರನೊಂದಿಗೆ ಸೇರಿ ಸ್ಕೆಚ್ ಹಾಕಿದ್ಲು. ಘಟನೆಯ ದಿನ ಸಿದ್ದಲಿಂಗಪ್ಪನವರ ಪ್ರತಿಯೊಂದು ಚಲನವಲನವನ್ನ ಶಾಲಿನಿ ಮೆಸೇಜ್ ಮೂಲಕವಾಗಿ ಹಂತಕರಿಗೆ ರವಾನಿಸ್ತಾ ಇದ್ಲು. ಶಾಲಿನಿಯ ಸೂಚನೆಯಂತೆ ನಿರ್ಜನ ಪ್ರದೇಶದಲ್ಲಿ ಹೊಂಚು ಹಾಕಿದ್ದ ಹರೀಶ್ ಮತ್ತು ಆತನ ಸಹಚರರು ಸಿದ್ದಲಿಂಗಪ್ಪನವರ ತಲೆಗೆ ದೊಣ್ಣೆಯಿಂದ ಹೊಡೆದು ಹತ್ಯೆ ಮಾಡಿದ್ರು. ನಂತರ ಇದನ್ನ ಅಪಘಾತವೆಂದು ಬಿಂಬಿಸುವಂತಹ ಸಲುವಾಗಿ ಶವವನ್ನ ನೀರಿಗೆ ತಳ್ಳಿ ಸಾಕ್ಷ್ಯವನ್ನ ನಾಶಪಡಿಸಿದ್ರು. ಅಚ್ಚರಿ ಅಂದ್ರೆ ಕೊಲೆ ಮಾಡಿದ ಬಳಿಕ ಈ ಹಂತಕರು ಏನೂ ತಿಳಿಯದವರಂತೆ ಅಂತ್ಯಕ್ರಿಯೆಯಲ್ಲೂ ಕೂಡ ಭಾಗವಹಿಸಿದ್ರು. ಆದರೆ ಪೊಲೀಸರ ಚಾಣಾಕ್ಷ ತನಿಖಾ ಮತ್ತು ತಾಂತ್ರಿಕ ಸಾಕ್ಷ್ಯಗಳಿಂದಾಗಿ ಈಗ ಪತ್ನಿ ಶಾಲಿನಿ, ಪ್ರಿಯಕರ ಹರೀಶ್ ಸೇರಿದಂತೆ 4 ಆರೋಪಿಗಳು ಜೈಲು ಪಾಲಾಗಿದ್ದಾರೆ. ಅಕ್ರಮ ಸಂಬಂಧಕ್ಕಾಗಿ ಹಸೆಮಣೆ ಏರಿದ ಪತಿಯನ್ನೇ ಕೊಂದ ಪತ್ನಿಯ ಕೃತ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸಿದ್ದಲಿಂಗಪ್ಪ ಅವರು ತನ್ನ ಸ್ವಂತ ಅಕ್ಕನ ಮಗಳನ್ನ ಅವರು ವಿವಾಹ ಆಗಿರ್ತಾರೆ. ಇವರಿಗೆ ಸುಮಾರು 14 ವರ್ಷದಿಂದ ವಿವಾಹ ಆಗಿರುತ್ತೆ. 2 ಮಕ್ಕಳು ಸಹ ಇರ್ತಾರೆ. ಇದರಲ್ಲಿ ಅವರು ಪತ್ನಿ ಹೆಸರು ಶಾಲಿನಿ. ಈ ಶಾಲಿನಿ ಅವರಿಗೆ ಒಬ್ಬರು ಹರೀಶನವ್ರ ಜೊತೆ ಒಂದು ರಿಲೇಷನ್ಶಿಪ್ ಇರುತ್ತೆ. ಆ ರಿಲೇಷನ್ಶಿಪ್ಪಿಂದ ವಿಚಾರ ಸಿದ್ದಲಿಂಗಪ್ಪ ಅವರಿಗೆ ತಿಳಿದು ಬಂದ್ಬಿಡುತ್ತೆ 1.5 ವರ್ಷದ ಹಿಂದೆ. ತದನಂತರ ಅವರಿಬ್ಬರ ಮಧ್ಯದಲ್ಲಿ ವೈಷಮ್ಯ ಸ್ಟಾರ್ಟ್ ಆಗ್ತದೆ, ವೈಮನಸ್ಸು ಸ್ಟಾರ್ಟ್ ಆಗುತ್ತೆ, ಗಲಾಟೆಗಳು ಆಗ್ತಾ ಇರುತ್ತೆ. ಆಗ 1 ತಿಂಗಳಿಂದ 1.5 ತಿಂಗಳಿಂದ ಈ ಗಲಾಟೆ ಸ್ವಲ್ಪ ಹೆಚ್ಚಾಗಿರುತ್ತೆ. ಅದ ನಂತರ ಶಾಲಿನಿ ಅವರು ಹರೀಶ್ ಅವ್ರಿಗೆ ಕರೆ ಮಾಡಿ ತಿಳಿಸಿರ್ತಾರೆ, ಇವರು ತುಂಬ ಹಿಂಸೆ ಆಗ್ತಾ ಇದೆ, ಇವ್ರನ್ನ ಹೆಂಗಾದರೂ ಮಾಡಿ ಮುಗಿಸ್ಬೇಕಂತ ಹೇಳಿಬಿಟ್ಟು ಒಂದು ವಿಚಾರ ತಿಳಿಸಿದಾಗ ಹರೀಶ್ ಏನು ಮಾಡ್ತಾರೆ, ಅವರ ಸ್ನೇಹಿತರಾದ ಗಣೇಶ್ ಮತ್ತು ಸಂತೋಷ್ ಕುಮಾರ್ ಅವರ ಜೊತೆ ಒಂದು ಡಿಸ್ಕಸ್ ಮಾಡಿ ಆ ದಿವಸ 6ನೇ ತಾರೀಕು ಅವರು ಪೂಜೆ ಕಾರ್ಯಕ್ಕೆ ಹೋಗಿರ್ತಾರೆ ಮತ್ತು ಅವತ್ತು ಅವರು ಉಪವಾಸ ಇರ್ತಾರೆ. ಸೊ ಅವರು ಸ್ವಲ್ಪ ಶಕ್ತಿ ಕಮ್ಮಿ ಇರುತ್ತೆ, ಅವತ್ತು ಅಟ್ಯಾಕ್ ಮಾಡಲಿಕ್ಕೆ ಒಳ್ಳೆ ಸಮಯ ಅಂತ ತಿಳಿದಾಗ ಅವರು ಕೆಶೆಟ್ಟಹಳ್ಳಿಗೆ ಹೋಗಿ ಹಿಂತಿರುಗಬೇಕಾದ್ರೆ ಶಾಲಿನಿ ಅವರು ಅವ್ರಿಗೆ ಮೆಸೇಜ್ ಮಾಡ್ತಾರೆ, ಹರೀಶ್ ಅವ್ರಿಗೆ ಮಾಡಿ ಇವಾಗ ಅವರು ಒಬ್ಬರೇ ಬರ್ತಾ ಇರ್ತಾರೆ ಇದು ಅಂತ ಹೇಳ್ಬಿಟ್ಟು ಅವರು ಸಿಗ್ನಲ್ ಮಾಡ್ತಾರೆ. ತದನಂತರ ಗಣೇಶರವರು ಸುಮಾರು ಕೃತ್ಯ ಸ್ಥಳದಿಂದ 1 ಕಿಲೋಮೀಟರ್ ದೂರದಲ್ಲಿ ವಾಚ್ ಮಾಡ್ತಾರೆ. ಅವಾಗ ಸಿದ್ದಲಿಂಗಪ್ಪ ಅವರು ಅದೇ ದಾರಿಲಿ ನಡ್ಕೊಂಡು ಬರ್ಬೇಕಾದ್ರೆ ನಿರ್ಜನ ಪ್ರದೇಶದ ಕಾಲುವೆ ಮೇಲೆ ಹರೀಶ್ ಮತ್ತು ಸಂತೋಷ್ ಕುಮಾರ್ ಅವರು ಅವರಿಗೆ ಹಲ್ಲೆ ಮಾಡಿ ತಲೆಗೆ ಅವ್ರನ್ನ ಈ ಒಂದು ಇದನ್ನು ಮುಚ್ಚಿ ಹಾಕಲು ಅವ್ರನ್ನ ಕಾಲುವೆಗೆ ನೂಕಿರ್ತಾರೆ ಅಂತ ತಿಳಿದು ಬಂದಿದೆ. ಈ ಪ್ರಕರಣದಲ್ಲಿ ಹರೀಶ್, ಸಂತೋಷ್ ಕುಮಾರ್, ಗಣೇಶ್ ಮತ್ತು ಶಾಲಿನಿ ಅವರನ್ನು ದಸ್ತಗಿರಿ ಮಾಡಿ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲಾಗಿದೆ. ಇಲ್ಲ, ಅವರು ಅದೇ ಅಕ್ಕಪಕ್ಕ ಮನೆಯವರು ಹರೀಶನವರು. ವಿಚಾರ ಗೊತ್ತಾದ ಮೇಲೆ ಹೆಂಡ್ತಿಗೆ ಸ್ವಲ್ಪ ಅವರು ಕಿರುಕುಳ ನೀಡ್ತಿರ್ತಾರಂತ ತಿಳಿದು ಬಂದಿದೆ. ಹೌದು ಗೊತ್ತಾದ ನಂತರನೂ ಅವರು ಜೊತೆಯಲ್ಲೇ ಇರ್ತಾರೆ, ಗಂಡ ಹೆಂಡತಿ ಜೊತೆಯಲ್ಲೇ ಇರ್ತಾರೆ. ಇಲ್ಲ, ಅದು ಇದರಲ್ಲಿ ತನಿಖೆ ಸಮಯದಲ್ಲಿ ಕೆಲವೊಂದು ಅನುಮಾನಗಳು ಬರುತ್ತೆ. ಅದರಲ್ಲಿ ಅದು ಹಿಂಬಾಲಿಸ್ತು ಹೋದಾಗ ಅದರಲ್ಲಿ ಗೊತ್ತಾಗುತ್ತೆ. ಇವರೆಲ್ಲ ಕೃತ್ಯ ಮಾಡಿದ್ದು ಅಲ್ಲದೆ ಇವರು ಕ್ರಿಮೇಷನಲ್ಲಿ ಭಾಗಿಯಾಗಿರ್ತಾರೆ. ಯಾರಿಗೆ ಕೃತ್ಯ ಮಾಡಿದ್ದಾರೆ ಹರೀಶು, ಗಣೇಶು ಮತ್ತು ಸಂತೋಷ್ ಕುಮಾರ್ ಇವರು ಇವನ್ನು ಅವರ ಕ್ರಿಮೇಷನಲ್ಲಿ ಸಹ ಸಿದ್ದಲಿಂಗಪ್ಪ ಅವ್ರಿಗೆ ಯಾರಿಗೂ ಅನುಮಾನ ಬರಬಾರ್ದು ಅಂತ ಅದರಲ್ಲೂ ಪಾಲ್ಗೊಂಡಿರ್ತಾರೆ ಅಂತ ತಿಳಿದು ಬಂದಿದೆ. ಹೌದು, ವೈಫನ್ನು ಅವರು ಸಹ ಭಾಗವಹಿಸಿದ್ದಾರೆ.